ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಈ ಜನಪದ ಸಾಹಿತ್ಯದಲ್ಲಿ ಬರುವ ಜನಪದ ತ್ರಿಪದಿಗಳು ಅಥವಾ ಗರತಿಯರ ಹಾಡುಗಳ ಒಂದು ಭಾಗವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು 3ನೇ ಭಾಗ. ಯಾವ್ಯಾವ ತ್ರಿಪದಿಗಳು ಇದ್ದಾವೆ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ಬಡತನ ಬಹಳ ಕೆಟ್ಟ ಎಂಬುದನ್ನು ನಮ್ಮ ಗರತಿಯರು ಗುರುತಿಸಿದ್ದರು. ಅದರ ಪ್ರಕಾರ ಇದೊಂದು ತ್ರಿಪದಿ. ಬಡವರು ಸತ್ತರ ಸುಡುವುದಕ್ಕೆ ಸೌದಿಲ್ಲ, ಒಡಲ ಕಿಚ್ಚಿನಲ್ಲಿ ಹೆಣೆಬೆಂತೋ. ಒಡಲ ಕಿಚ್ಚಿನಲ್ಲಿ ಹೆಣೆಬೆಂತೋ ದೇವರೇ, ಬಡವರಿಗೆ ಸಾವು ಕೊಡಬೇಡ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲೇ ನಾವು ಬಡತನವನ್ನು ತುಂಬಾ ಅನುಭವಿಸಿಬಿಟ್ಟಿದ್ದೀವಿ. ಮತ್ತು ಅದರ ಮೇಲೆ ಅದು ಬಡತನದಿಂದ ನಮ್ಮ ದೇಹ ಏನಾಗಿದೆ, ಸೊರಗಿ ಹೋಗಿದೆ. ಅದರ ಬಡತನವನ್ನು ಯೋಚನೆ ಮಾಡಿ ನಮಗೆ ಊಟಕ್ಕೆ ಗತಿ ಇಲ್ಲಾರದೆ ಅದು ಚಿಂತೆಯಲ್ಲಿ ನಮ್ಮ ಒಡಲ ಒಂದು ಹೊಟ್ಟೆಯಿಂದ ಕಿಚ್ಚಿನಲ್ಲಿಯೇ ನಮ್ಮ ದೇಹನೇ ಬೆಂದು ಹೋಗಿದೆ. ಅದರ ಮೇಲೆ ಮತ್ತೆ ನಮಗೆ ಸಾವು ಒಂದು ಕೊಡಬೇಡ ನಮಗೆ ದೇವರೇ. ಮೊದಲೇ ನಾವು ಸತ್ತು ಹೆಣನೇ ಆಗಿಬಿಟ್ಟಿದ್ದೀವಿ. ಮತ್ತು ಅದರ ಮೇಲೆ ಸಾವು ಕೊಟ್ಟರೆ ನಮಗೆ ನಮ್ಮ ದೇಹವನ್ನು ಸುಡೋದಕ್ಕೂ ನಮ್ಮ ಹತ್ರ ಏನಿಲ್ಲ, ಸೌದಿಲ್ಲ, ಅಂದರೆ ಕಟ್ಟಿಗೆನೂ ಇಲ್ಲ ನಮಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ವಿ, ಅವರು ಇದ್ದರು ಅನ್ನೋದು ಒಂದು ಅನುಭವದ ಏನಾಗಿದೆ ಇದು ತ್ರಿಪದಿ. ಆ ರೀತಿ ಅವರು ಗರತಿಯರು ತ್ರಿಪದಿಯನ್ನು ರಚನೆ ಮಾಡಿದರು. 2ನೇ ತ್ರಿಪದಿ. ಹಣೆಯ ಬರಹದ ಗೆರೆಯು ಹರಿದರೂ ತಪ್ಪದು, ಹರಿಶ್ಚಂದ್ರರಾಯ ಸುಡುಗಾಡ. ಹರಿಶ್ಚಂದ್ರರಾಯ ಸುಡುಗಾಡ ಸೇರಿದರೆ ಇಡೀ ಅವನ ಬೆನ್ನ ಬಿಡಲಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಗರತಿಯರು ಒಂದು ಆಶಯ ಏನಾಗಿತ್ತಂದರೆ, ಅವರು ಯಾವ ರೀತಿ ಒಂದು ಹಾಡಿನ ಮೂಲಕ ವ್ಯಕ್ತಪಡಿಸ್ತಾರೆ ಅಂದರೆ, ನಾವು ನಮ್ಮ ಹಣೆ ಬರಹದ ಗೆರೆಯನ್ನು ನಾವೇನಾದರೂ ಅಳಕಿಸಿದರೆ ಅದು ಏನಾದರೂ ನಮ್ಮ ಆಗುವಂಥ ಕಾರ್ಯಗಳನ್ನು ತಪ್ಪಿಸೋಕ್ಕಾಗುತ್ತಾ? ಏನಿಲ್ಲ. ನಮಗೆ ದೇವ್ರಿಗೆ ಏನು ಹಣೆ ಬರೆಯಲ್ಲ ಈ ರೀತಿ ಆಗಬೇಕು ಅಂತ ಬರೆದಿರ್ತಾನೆ, ಅದೇ ರೀತಿ ಆಗುತ್ತೆ. ಆ ಗೆರೆಗಳನ್ನು ನಾವು ಅಳಕಿಸಿದರೆ ಏನೂ ಆಗೋದಿಲ್ಲ. ಅದು ಏನಾಗಬೇಕು ಅದು ಆಗಲೇಬೇಕು. ಅದೇ ರೀತಿ ನೋಡಿ, ಹರಿಶ್ಚಂದ್ರರಾಯ ಸತ್ಯ ಹರಿಶ್ಚಂದ್ರನೂ ಕೂಡ ಬಿಡಲಿಲ್ಲ, ಇಡೀ ಅವನ ಬಿಡಲಿಲ್ಲ. ಇಡೀ ಅಂದರೆ ಹಣೆ ಬರಹ. ಅವನಿಗೆ ಏನಾಗಬೇಕಾಗಿತ್ತು, ಸುಡುಗಾಡನೆ ಕಾಯ್ದ. ಅವನಿಗೆ ಎಷ್ಟೋ ಕಷ್ಟಗಳು ಬಂದವು, ಮಗುನನ್ನು ಕಳೆದುಕೊಂಡ. ಈ ರೀತಿ ನಮ್ಮ ಹಣೆ ಬರಹ ಏನಿರ್ತದೆ ಅದು ಆಗೇತಿರುತ್ತದೆ. ಅದನ್ನು ಬದಲಿಸೋಕ್ಕೆ ಆಗೋದಿಲ್ಲ ಎನ್ನುವುದು ಈ ಒಂದು ಗರತಿಯರ ಒಂದು ಭಾವನೆಯಾಗಿತ್ತು. ಈ ಒಂದು ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಕುಟುಂಬಗಳಲ್ಲಿ ಏನಾಗ್ತಾಯಿತ್ತು, ಗಂಡು ಹೆಣ್ಣು ಎನ್ನುವ ವ್ಯತ್ಯಾಸ ತುಂಬ ಕಂಡು ಬರ್ತಾಯಿತ್ತು. ಹೆಣ್ಣಿನ ಮಾತಿಗೆ ಯಾವುದು ಕೇರೆ ಅಂತಿರಲಿಲ್ಲ, ಬೆಲೆ ಕೊಡ್ತಿರಲಿಲ್ಲ. ಜೀವನದಲ್ಲಿ ಆ ಹೆಣ್ಣು ಏನು ಮಾಡಿದ್ಲು, ಬಹಳ ಜಿಗುಪ್ಸೆಗೊಂಡ್ಬಿಟ್ಟಿದ್ಲು ಮತ್ತು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು ಎನ್ನುವ ಒಂದು ಮನಸ್ಥಿತಿ ಅವಳಲ್ಲಿ ಬಂದುಬಿಟ್ಟಿತ್ತು. ಮತ್ತು ಆ ಒಂದು ವಿಷಯದಿಂದ ಅವಳು ತುಂಬಾ ಕೊರಗ್ತಾ ಇದ್ಲು ಮನಸ್ಸಿನಲ್ಲಿ ಒಳಗಡೆ. ಅದಕ್ಕೆ ಸಂಬಂಧಪಟ್ಟಂತಹ ಇದೊಂದು ತ್ರಿಪದಿಯಾಗಿದೆ. ಹೆಣ್ಣು ಆಗುವುದಕ್ಕಿಂತ ಮಣ್ಣು ಆಗುವುದು ಲೇಸು, ಮಣ್ಣಿನ ಮ್ಯಾಲೆ ಮರವಾಗಿ. ಮಣ್ಣಿನ ಮ್ಯಾಲೆ ಮರವಾಗಿ ಇದ್ದರೆ ಬಂದವರಿಗೆಲ್ಲ ನೆರಳವ್ವ. ನೋಡಿ, ಈ ತ್ರಿಪದಿ ಕೇಳಿಬಿಟ್ರೆ ಒಂಥರ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ. ಅವಳು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ಈ ಒಂದು ತ್ರಿಪದಿಯಿಂದ ನಾವು ಕಾಣ್ಬೋದು. ಬಹಳನೇ ಶೋಷಿತಕ್ಕೆ ಒಳಪಟ್ಟಿರ್ಬೋದು. ಆವಾಗ ಹಿಂದೆ ಹಾಗೆ ಇತ್ತಲ್ವ, ಒಂದು ಅವಳಿಗೆ ಯಾವುದೇ ಒಂದು ಸ್ವಾತಂತ್ರ್ಯ, ವೈಯಕ್ತಿಕ ವಾಕ್ ಸ್ವಾತಂತ್ರ್ಯ ಅನ್ನೋದಿರ್ತಿರಲಿಲ್ಲ. ಗಂಡನಾದಂಥವನು ಅದರಲ್ಲಿ ಕುಟುಂಬದಲ್ಲಿ ಯಜಮಾನ ಅಂದರೆ ಗಂಡ. ಆ ಗಂಡ ಯಾವ ರೀತಿ ಏನು ಹೇಳ್ತಾನೆ ಅದೇ ರೀತಿ ಮಾಡಬೇಕಾಗಿತ್ತು. ಅವಳಿಗೆ ಯಾವುದೇ ಒಂದು ಸ್ವತಂತ್ರ ಇರಲಿಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು. ಹೀಗಾಗಿ ಅವಳ ಮನಸ್ಸಿನಲ್ಲಿಯೇ ತುಂಬ ಕೊರಗಿದ್ಲು. ಆ ಒಂದು ಅನುಭವದ ಒಂದು ನುಡಿಯನ್ನು ಅಥವಾ ಈ ತ್ರಿಪದಿ ಮೂಲಕ ಹಿಂದೆ ಗರತಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ನೋಡಿ, ಹೆಣ್ಣು ಆಗುವುದಕ್ಕಿಂತ ಮಣ್ಣು ಆಗುವುದೇ ಲೇಸು. ಅಂದರೆ ನಾವು ಹೆಣ್ಣಾಗಿ ಹುಟ್ಟೋಗೋದಕ್ಕಿಂತ ಮಣ್ಣಾದರೆ, ಒಂದು ಮಣ್ಣಾಗಿ ಹುಟ್ಟಿದರೆ ಚಲೋ ಆಗಿರ್ತಿರ್ತೇನೋ. ಆ ಮಣ್ಣಿನ ಮೇಲೆ ಒಂದು ಗಿಡ ಹುಟ್ಟಿದರೆ ಆ ಗಿಡ ನೆರಳು ಕೊಡ್ತಾಯಿತ್ತು ಎಷ್ಟೋ ಜನರಿಗೆ. ಆದರೆ ನಾವು ಹುಟ್ಟಿ ಯಾವುದೋ ಒಂದು ಸ್ವಾರ್ಥಕ್ಕೆ ಆಗಿಲ್ಲ. ನಮ್ಮಿಂದ ಎಲ್ಲನೂ ಏನಾಗಿದೆ, ಸರಿ ಯಾವುದೂ ಆಗಿಲ್ಲ, ಎಲ್ಲನೂ ಕೆಟ್ಟದ್ದೇ ಆಗಿರ್ಬೋದೇನೋ ಅಂತ ತುಂಬಾ ಆ ಹೆಣ್ಣು ಮಗಳು ಕೊರಗ್ತಾ ಇದ್ಲು ಎನ್ನೋ ಒಂದು ಈ ರೀತಿ ಹಿಂದಿನ ಒಂದು ಗರತಿಯರ ಒಂದು ಆಶಾ ಭಾವನೆಯಾಗಿತ್ತು. ನೋಡಿ ಸ್ನೇಹಿತರೆ, ಈ ಗರತಿಯರಲ್ಲಿ ತಾವು ತುಂಬ ಅವರು ಹೆಣ್ಣಾಗಿ ಹುಟ್ಟಿ ತುಂಬ ಕಷ್ಟದ ಪರಿಸ್ಥಿತಿನೇ ಅನುಭವಿಸಿ ಬಂದಿದ್ದಾರೆ.
ಆ ಒಂದು ದೃಷ್ಟಿ ಇಟ್ಟುಕೊಂಡು ಅನುಭವದಿಂದನೇ ಅವರು ಇಂಥ ಒಂದು ತ್ರಿಪದಿಗಳನ್ನು ರಚನೆ ಮಾಡಿದರು. ಅದರಲ್ಲಿ ಈ ತ್ರಿಪದಿ ನೋಡಿ, ಹೆಣ್ಣು ಹುಟ್ಟಿದ ಮನೆ ಹೆಗ್ಗಣ ಹತ್ತಿದಂಗ, ಗಂಡಸ ಮಗ ಗಜಭೀಮ, ಗಂಡಸ ಮಗ ಗಜಭೀಮ ಹುಟ್ಟಿದರೆ ಚಿಲಕ ಚಿತ್ತಾರ ನಗುತ್ತಾವ. ನೋಡಿ ಸ್ನೇಹಿತರೆ, ಇಲ್ಲಿ ಅವರು ಹೆಣ್ಮಕ್ಳು ಹುಟ್ಟಿದರೆ ಏನೋ ಅವರು ಹೆಣ್ಮಕ್ಳು ಈಗ ಒಂದು ಮನೆ ಹೆಗ್ಗಣ ಹತ್ತಿಬಿಟ್ರೆ ನೋಡಿ ಏನಾಗುತ್ತೆ, ಆ ಮನೆ ಸ್ವಲ್ಪ ಸ್ವಲ್ಪ ದಿನ ಆಗುತ್ತೆ, ನಾಶವಾಗ್ತಾನೆ ಹೋಗುತ್ತೆ. ಅದೇ ರೀತಿ ಹೆಣ್ಮಕ್ಳು ಹುಟ್ಟಿದ ಮನೆ ಏನಾಗುತ್ತೆ, ಅವ್ರ ಮದುವೆ ಮುಂಜುವೆ ಅದು ಇದು ಈಗ ಆರ್ಥಿಕವಾಗಿ ಅವರು ಕರಗ್ತಾನೆ ಹೋಗ್ತಾರೆ. ಹೀಗಾಗಿ ಅವ್ರದ್ದು ಹೆಚ್ಚಾಗೋದಿಲ್ಲ. ಹೀಗಾಗಿ ಹೆಣ್ಣು ಹುಟ್ಟಬಾರ್ದು. ಹೆಣ್ಣು ಹುಟ್ಟಿದ ಮನೆ ಏನಾಗುತ್ತೆ, ಒಂದು ರೀತಿ ಹೆಗ್ಗಣ ಹತ್ತಿದಂಗೆ, ಅಂದರೆ ಖರ್ಚು ಜಾಸ್ತಿನೇ ಹೊರತು ಕಡಿಮೆ ಆಗೋದಿಲ್ಲ. ಅದೇ ಗಂಡು ಮಗ ಹುಟ್ಟಿದರೆ ಖರ್ಚು ಉಳಿತಾಯ, ಅದೇ ರೀತಿ ಅವನು ಶಕ್ತಿ ಪೌರುಷ ತೋರಿಸೋನು. ಈ ರೀತಿ ಗಂಡು ಮಗ ಮನೇಲಿ ಹುಟ್ಟಿಬಿಟ್ರೆ ಏನಾಗುತ್ತೆ, ಗಂಡು ಮಗಳು ಎಷ್ಟು ಇದ್ರೂ ಏನಾಗೋದಿಲ್ಲ, ಯಾವುದೇ ಕೇಡಾಗೋದಿಲ್ಲ. ಮತ್ತು ಮನೇಲಿ ಹುಟ್ಟಿದಂಥ ಗಂಡು ಮಗು ಹುಟ್ಟಿದರೆ ಬಾಗಿಲು ಹಾಕಿದ ಚಿಲಕ ಕೂಡ ನಗುತ್ತಾವೆ, ಬಣ್ಣವಾಗಿ ನಗುತ್ತಾವೆ ಎನ್ನುವ ಒಂದು ದೃಷ್ಟಿ ಏನಾಗಿತ್ತು ಹಿಂದಿನ ಕಾಲದಲ್ಲಿ ಗರತಿಯರ ಒಂದು ಆಶಯ ಮನೋಭಾವನೆಯಾಗಿತ್ತು. ಯಾಕಂದರೆ ಅವರು ಹೆಣ್ಣು ಮಕ್ಕಳು ಹುಟ್ಟಿದರೆ ಏನಾಗ್ತಾಯಿತ್ತು, ಆದಷ್ಟು ನಮಗೆ ಕಷ್ಟ, ನಮಗೆ ತಪ್ಪಿದ್ದೆಲ್ಲ ಆರ್ಥಿಕವಾಗಿ ಕಷ್ಟ ಅಂತ ತಪ್ಪಿದ್ದೆ ಎಲ್ಲ ಇನ್ನೂ ಖರ್ಚು ಜಾಸ್ತಿ ಆಗ್ತಾ ಹೋಗ್ತವೆ. ಆಮೇಲೆ ಹೆಣ್ಮಕ್ಳು ಏನು ಮಾಡ್ತಾರೆ ಮನೆಯಲ್ಲಿ, ಅದೇ ಒಂದು ಅಡುಗೆ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದು. ಆದರೆ ಗಂಡು ಮಗ ಹಾಗಲ್ವಲ್ಲ, ಗಂಡು ಮಗ ಆದರೆ ಹೊರಗೋಗಿ ಕೆಲಸ ಮಾಡೋನು, ಅವನು ಆರ್ಥಿಕವಾಗಿ ಭದ್ರಪಡಿಸೋನು, ಮನೆಯನ್ನು ನೋಡ್ಕೊಂಡು ಹೋಗೋನು. ಈ ಒಂದು ಮನೋಭಾವನೆ ಹಿಂದೆ ಹೆಣ್ಮಕ್ಕಳಲ್ಲಿ, ಅದರಲ್ಲಿ ಗರ್ತಿರಲ್ಲಿ ತುಂಬ ಇತ್ತು. ಆದರೆ ಆವಾಗಿನ ಈಗಿನ ಕಂಪೇರ್ ಮಾಡಿ ನೋಡಿದರೆ ಈಗ ಹೆಣ್ಣು ಮಕ್ಕಳ ಹತ್ರನೇ ಒಳ್ಳೆಯದು ಅನ್ನೋ ಒಂದು ನನ್ನ ಮನೋಭಾವನೆ ಅನಿಸುತ್ತೆ. ಆವಾಗ ಈಗ ತುಂಬಾ ಬದಲಾವಣೆ ಆಗಿದೆ, ವ್ಯತ್ಯಾಸ ಆಗಿದೆ. ಗಂಡು ಮಕ್ಕಳೇ ಮನೆಗೆ ದುಡಿತಾರೆ ಅಂತ ಏನಿಲ್ಲ. ಹೆಣ್ಣು ಮಕ್ಕಳನ್ನು ಈಗ ಚೆನ್ನಾಗಿ ಓದಿ ಸಂಪಾದನೆ ಮಾಡಿ ಮತ್ತು ತಂದೆ ತಾಯಿನ ನೋಡ್ಕೊಳ್ಳುವಂತಹ ಜವಾಬ್ದಾರಿಯುತ ಹೆಣ್ಮಕ್ಕಳಾಗಿ ಹೊರಗೆ ಬರ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಗರತಿಯರದು ಒಂದು ಆ ರೀತಿ ಅನುಭವ ಆಗಿತ್ತು. ಆ ಒಂದು ಅನುಭವದ ಪ್ರಕಾರ ಅವರು ಆ ತ್ರಿಪದಿಯನ್ನು ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಯವರೆಗೆ ಜನಪದ ತ್ರಿಪದಿಗಳನ್ನು ಮತ್ತು ಕೆಲವು ಗರತಿಯರ ಅವರು ತಮ್ಮ ಅನುಭವದ ಹಾಡುಗಳನ್ನು ನೋಡಿದ್ರಿ. ಹಾಗೆ ನಾನು ಕೂಡ ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ. ಇನ್ನೂ ತುಂಬ ತ್ರಿಪದಿಗಳಿದ್ದಾವೆ, ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ಹಾಗೆ ವಿವರಣೆಯನ್ನು ಮಾಡ್ತೀನಿ. ನೀವು ಹಾಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿ ನೋಡ್ತಾ ಇದ್ದರೆ ನನಗೆ ಇನ್ನೂ ಒಂದು ಪ್ರೇರಣೆ ಸಿಗುತ್ತೆ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಿ ಹಾಕೋಕ್ಕೆ ಖುಷಿ ಅನಿಸುತ್ತೆ. ಮತ್ತು ಮುಂದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.